ಹಲೋ ಫ್ರೆಂಡ್ಸ್, ನಮಸ್ಕಾರ. ಕೀರ್ತಿ ಸಿಂಪಲ್ ಅಡುಗೆಗೆ ಸ್ವಾಗತ. ಇವತ್ತು ನಾನು ಆಲೂ ಸಮೋಸ ಮಾಡೋದನ್ನು ತೋರಿಸ್ಕೊಡ್ತೇನೆ ನೋಡಿರಿ. ಕ್ರಿಸ್ಪಿಯಾಗಿ ಮತ್ತು ಪರ್ಫೆಕ್ಟಾಗಿ ಯಾವ ರೀತಿ ಮಾಡ್ಬೋದು ಅಂತ ಮನ್ಯಾಗನ ಹೊರಗಡೆ ಯಾವ ರೀತಿ ಸಿಗ್ತಾವಲ್ಲ ಅದೇ ರೀತಿನ ಮನ್ಯಾಗ ಯಾವ ರೀತಿ ಮಾಡ್ಬೋದು ಅಂತ ನಾನು ತೋರಿಸ್ಕೊಡ್ತೇನೆ. ನೀವು ಕೂಡ ಈ ಒಂದು ರೆಸಿಪಿನ ಟ್ರೈ ಮಾಡಿ ರುಚಿ ನೋಡಿರಿ. ಇವಾಗ ಮೊದಲೇಕ ಹಿಟ್ಟನ್ನು ನಾದ್ಕೊಂಡ್ಬಿಡೋಣ್ರಿ ನಾವು ಸಮೋಸ ಮಾಡೋಕೆ. ಈಗ ಒಂದು ಪಾತ್ರೆ ತೊಗೊಂಡು ನೋಡಿರಿ. ಇವಾಗ ನಾನು ಮೈದಾ ಹಿಟ್ಟನ್ನು ಹಾಕ್ಕೊತೇನೆ ನೋಡಿರಿ. ಈಗ 2 ಗ್ಲಾಸ್ ಆಗೋಷ್ಟು ನಾನು ಮೈದಾ ಹಿಟ್ಟು ಹಾಕ್ಕೊಂಡು ನೋಡ್ರಿ ಇಲ್ಲೇ. ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊತೇನೆ ನಾನಿಲ್ಲೇ. ಸ್ವಲ್ಪ ಅಜ್ವಾನ್ ಕಾಳನ್ನು ಹಾಕ್ಕೊತೇನೆ ನೋಡ್ರಿ ಇಲ್ಲೇ. ಓಮ್ ಕಾಳನ್ನು ಹಾಕ್ಕೊತೇನೆ. ಈಗ ಹಾಕೊಂಡ ನಂತರ ಒಮ್ಮೆ ಡ್ರೈ ಆಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತೇನೆ ರೀ. ಇದನ್ನೀಗ ಮಾಡಿಕೊಂಡು ಇದನ್ನ ನೀಟಾಗಿ ಈಗ ಕಲಿಸಿದ ನಂತರ ಇದನ್ನ ಇವಾಗ ತುಪ್ಪ ಹಾಕ್ಕೊತೇನೆ ನೋಡ್ರಿ ನಾ ಇಲ್ಲಿಗ. ಈಗ 1/4 ಬಟ್ಲಷ್ಟು ನಾನು ತುಪ್ಪ ತೊಗೊಂಡೇನಿ. ಈಗ ಸ್ವಲ್ಪ ತುಪ್ಪ ಹಾಕ್ಕೊಂಡು ನೋಡ್ರಿ. ಇವಾಗ ಇನ್ನು 1/4 ಬಟ್ಲಕ್ಕಿಂತ ಸ್ವಲ್ಪ ಕಡಿಮೆನ ತುಪ್ಪ ತೊಗೊಂಡೇನಿ. ಈಗ ಸ್ವಲ್ಪ ಸ್ವಲ್ಪ ಹಾಕಿ ಹಿಟ್ಟನ್ನು ಸ್ವಲ್ಪ ಈ ರೀತಿ ಡ್ರೈ ಆಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ರೀ ನಾನು. ಅಂದರೆ ತುಪ್ಪ ಎಲ್ಲ ಹಿಟ್ಟಿಗೂ ಹೊಂದ್ಕೋಬೇಕು ರೀ, ಅದು ಅಂದ್ರೆ ಕ್ರಿಸ್ಪಿಯಾಗಿ ಬರ್ತಾವೆ ಸಮೋಸ. ಈಗ ನೋಡಿ ತುಪ್ಪ ಹಾಕಿದ ಮ್ಯಾಗೆ ಡ್ರೈ ಆಗಿ ಒಂದು ಸಲ ಈ ರೀತಿ ಎಲ್ಲ ತುಪ್ಪನೂ ಹಿಟ್ಟಿಗೆ ಸರಿಯಾಗಿ ಹೊಂದ್ಕೋಬೇಕಾರೆ ಅದು ಅಲ್ಲಿ ತನಕ ಈ ರೀತಿ ಡ್ರೈ ಆಗಿ ನಾವು ಒಂದು ಸಲ ಈ ರೀತಿ ಮಿಕ್ಸ್ ಮಾಡ್ಕೋಬೇಕಾಗೈತೆ ರೀ. ಒಮ್ಮೆಗಿನ ನೀರು ಹಾಕಿ ನಾದ್ಕೋಕೆ ಹೋಗ್ಬಾರ್ದು. ತುಪ್ಪ ಹಾಕಿದ ಮೇಲೆ ಇಲ್ಲಾಂದ್ರೆ ಎಣ್ಣೆರು ಹಾಕೋರು ನೀವು. ತುಪ್ಪಾರು ಹಾಕ್ಕೋಬೋದು, ಇಲ್ಲ ಎಣ್ಣೆರು ಹಾಕ್ಕೋಬೋದು. ನಾನು ಇಲ್ಲಿ ತುಪ್ಪ ಹಾಕ್ಕೊಂಡೇನ್ರಿ. ಇವಾಗ ಹಾಕಿದಂಥ ಇದೇ ರೀತಿನ ನಾವು ಚಲೋ ತಂಗನ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ರೀ. ಮೊದಲೇಕ ಈ ರೀತಿ ನೋಡಿರಿ ಮುಟ್ಟಿಗೆ ಮಾಡಿದ ಮೇಲೆ ಈ ರೀತಿ ಮುಟ್ಟಿಗೆ ಆಗಿ ಬರಬೇಕ್ರಿ ಅದು ಹಿಟ್ಟು. ಅಲ್ಲಿ ತನಕನೂ ಈ ರೀತಿ ಡ್ರೈ ಆಗಿ ನಾವು ಕಲಿಸ್ಕೋಬೇಕಾಗೈತಿ. ಇವಾಗ ನೀರನ್ನು ಹಾಕಿ ಇದನ್ನು ಸ್ವಲ್ಪ ಗಟ್ಟಿಯಾಗಿನ ಕಲಿಸ್ಕೋಬೇಕಾಗೈತಿ ರೀ. ಭಾಳ ಸಾಫ್ಟಾಗಿ ಕಲಿಸೋಕೆ ಹೋಗ್ಬಾರ್ದು, ಅಂದ್ರೆ ಕ್ರಿಸ್ಪಿಯಾಗಿ ಬರುತ್ತಲ್ಲ ರೀ ಸಮೋಸ. ಸ್ವಲ್ಪ ಆದಷ್ಟು ಗಟ್ಟಿಯಾಗಿನ ಕಲಿಸ್ಕೋಬೇಕಾಗೈತಿ. ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಇದನ್ನು ಗಟ್ಟಿಯಾಗಿ ಕಲಿಸ್ಕೊಂಬಿಡೋಣ್ರಿ. ಈ ನೋಡಿ ಹಿಟ್ಟನ್ನು ನಾನು ಗಟ್ಟಿಯಾಗಿನ ಕಲಿಸ್ಕೊಂಡೇನಿ. ಇಲ್ಲ ನಾನೀಗ ಈ ರೀತಿ ಒತ್ತಿನ ಕಲಿಸ್ಕೋಬೇಕಾಗೈತಿ. ಈಗ ಸ್ವಲ್ಪ ಮಿದ್ಕೊಂಡ್ಬಿಡೋಣ್ರಿ ಹಿಟ್ಟನ್ನು. ಸ್ವಲ್ಪ ಕಲಿಸಿದ ಮೇಲೆ ಈ ರೀತಿ ಮಿದ್ಕೋಬೇಕಾಗತ್ತೆ ನಾವು. ಈಗ ನೋಡಿರಿ ಮಿದ್ಕೊಂಡಿದ್ದು ಆಯ್ತು. ಇವಾಗ ಈ ಹದದಾಗ ನಾನು ಕಲಿಸಿಟ್ಟಿನಿ. ಇದನ್ನ ಮುಚ್ಚಿ ಇದನ್ನ 15 20 ನಿಮಿಷ ನೆನೆ ಹಾಕಿ ಬಿಟ್ಬಿಡೋಣ್ರಿ. ಇವಾಗ ಇದಕ್ಕೆ ಸ್ಟಫಿಂಗ್ ರೆಡಿ ಮಾಡ್ಕೊಳೋಣ. ಆಲೂ ಸ್ಟಫಿಂಗ್ ರೆಡಿ ಮಾಡ್ಕೊಳೋಣ್ರಿ. ಇವಾಗ ಈಗ ಎಣ್ಣೆ ಭಾಳ ಹಾಕೋಕೆ ಹೋಗ್ಬಾರ್ದು ರೀ. ಇವಾಗ ಸ್ವಲ್ಪನೇ ಎಣ್ಣೆ ಹಾಕ್ಕೊಂಡು ನೋಡ್ರಿ. ಇಲ್ಲಿಗ ನಾನು ಒಂದು 2ರಿಂದ 3 ಚಮಚ ಅಷ್ಟೇ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ 1 ಚಮಚ ಜೀರಿಗೆ, 1 ಚಮಚ ಬೆಡು ಸೊಪ್ಪು ಹಾಕ್ಕೊಂಡು ನೋಡ್ರಿ. ಇಲ್ಲಿಗ ಬೆಡು ಸೊಪ್ಪು ಹಾಕಿದ ನಂತರ ಇದು ಹಬೀಜ ಪುಡಿ ನೋಡ್ರಿ ಅದು. ಈಗ ಸ್ವಲ್ಪ ಇಂಗನೂ ಕೂಡ ಹಾಕ್ಕೊಂಡು ಹಬೀಜ ಕಾಳನ್ನು ಸ್ವಲ್ಪ ಈ ರೀತಿ ತಿಕ್ಕಿ ಹಾಕ್ಕೋಬೇಕಾಗೈತೆ ರೀ ನಾವು. ಈ ಸ್ವಲ್ಪ ಮಿಕ್ಸಿ ಒಳಗೆ ಸ್ವಲ್ಪ ತರಿ ಮಾಡ್ಕೊಂಡು ಹಾಕ್ಕೋಬೇಕಾಗೈತಿ. ಅದಾದ ನಂತರ ಹಸಿಮೆಣ್ಸಿನ್ಕಾಯಿ ಹಾಕ್ಕೋಬೇಕು ನೋಡಿರಿ. 1-2 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡೇ ಸ್ವಲ್ಪ ಶುಂಠಿ ಹಾಕ್ಕೊಂಡು ನೋಡಿರಿ. ಹಸಿ ಶುಂಠಿ ಹಾಕ್ಕೊಂಡು ಈಗ ಎಲ್ಲ ಹಾಕಿದ ಮೇಲೆ ನೀಟಾಗಿ ಇದನ್ನ ಸ್ವಲ್ಪ ಫ್ರೈ ಮಾಡ್ಕೊಂಡ್ಬಿಡ್ತೇನೆ. ಅದಾದ ನಂತರ ಒಂದು ಉಳ್ಳಾಗಡ್ಡಿ ಹಾಕ್ಕೊಂಡು ನೋಡಿರಿ. ಉಳ್ಳಾಗಡ್ಡಿ ಸ್ವಲ್ಪ ಸಾಫ್ಟ್ ಆಗ್ಬೇಕದು, ಅಲ್ಲಿ ತನಕನೂ ಫ್ರೈ ಮಾಡ್ಕೋಬೇಕಾಗೈತಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊತೇನೆ. ಉಪ್ಪನ್ನು ಆದಷ್ಟು ನೋಡ್ಕೊಂಡು ಹಾಕ್ಕೋಬೇಕಾಗೈತಿ ನಾವು. ಹಿಟ್ಟಿಗೂ ಕೂಡ ಹಾಕೋದ್ರಿಂದ ಇದು ಸ್ವಲ್ಪ ನೋಡ್ಕೊಂಡು ಹಾಕ್ಕೋಬೇಕಾಗೈತಿ. ಈಗ ಸ್ವಲ್ಪ ಹುರ್ಕೊಂಡ ನಂತರ ಈಗ ಹಸಿ ಬಟಾಣಿ ಹಾಕ್ಕೊತೇನೆ ನೋಡ್ರಿ. ಈಗ ಹಸಿ ಬಟಾಣಿ ಹಾಕಿದ ಮ್ಯಾಗೆ ಸ್ವಲ್ಪ ಇದನ್ನ ಸಣ್ಣ ಉರಿಯಾಗ ಇದನ್ನ 1 ನಿಮಿಷ ಈ ರೀತಿ ಹುರ್ಕೋಬೇಕಾಗೈತಿ. ಸ್ವಲ್ಪ ಸಾಫ್ಟ್ ಆಗೋ ತನಕನ ಹಸಿ ಬಟಾಣಿ ಹಾಕಿದ ಮೇಲೆ ಇದೇ ರೀತಿನ ಹುರ್ಕೋಬೇಕಾಗೈತಿ. ಇದು ಭಾಳ ಹಸಿ ಇರೋದ್ರಿಂದ ನಾನು ನೀರು ಹಾಕಿ ಸ್ವಲ್ಪ ಕುದಿಸಾಕೋಗಿಲ್ಲ. ಅದು ಸ್ವಲ್ಪ ಎಣ್ಣೆಯೊಳಗೆ ಹುರ್ಕೊಂಡ್ಬಿಟ್ಟಿನಿ ನಾನು ಹಸಿ ಬಟಾಣಿನ. ಈಗ ಆಲೂಗಡ್ಡೆ ಹಾಕ್ಕೊತೇನೆ ನೋಡಿರಿ. ಒಂದು 5 ಆಲೂಗಡ್ಡೆನ ನಾನು ಒಂದು 3 ಸಿಟಿ ಮಾಡಿಸ್ಕೊಂಡು ರೆಡಿ ಮಾಡ್ಕೊಂಡಿದ್ದು ನೋಡಿರಿ. ಕುಕ್ಕರ್ ಒಳಗೆ 3 ಸಿಟಿ ಮಾಡಿಸ್ಕೊಂಡ್ಬಿಟ್ರೆ ಸಾಕು. ಭಾಳ ಸಾಫ್ಟಾಗಿ ಇದನ್ನ ಕುದಿಸಾಕೆ ಹೋಗ್ಬಾರ್ದು. ಈ ರೀತಿ ನಾವು ಒಣಗನ ಇರಬೇಕು. ಆ ರೀತಿ ನಾವು ಇದನ್ನ ಸಿಟಿ ಮಾಡಿಸ್ಕೊಂಡು ರೆಡಿ ಮಾಡ್ಕೋಬೇಕು ನೋಡಿರಿ. ಈಗ ಆಲೂಗಡ್ಡೆ ಹಾಕಿದ ನಂತರ ಈಗ ಅರಿಶಿನ ಪೌಡ್ರ್ ಹಾಕ್ಕೊಂಡು 1 ಚಮಚ ಕೆಂಪು ಖಾರದ ಪೌಡರು, 1 ಚಮಚ ಧನಿಯಾ ಪೌಡರು, 1 ಚಮಚ ಗರಂ ಮಸಾಲ ಹಾಕ್ಕೊಂಡು ನೋಡ್ರಿ. ಸ್ವಲ್ಪ ಜೀರಿಗೆ ಪೌಡ್ರನ್ನು ಕೂಡ ಹಾಕ್ಕೊಂಡು ಒಂದು 1/4 ಚಮಚ ಆಗೋಷ್ಟು ಜೀರಿಗೆ ಪೌಡ್ರ್ ಹಾಕ್ಕೊಂಡು ನೋಡ್ರಿ. ಇಲ್ಲಿಗ ಎಲ್ಲ ಡ್ರೈ ಮಸಾಲ ಪದಾರ್ಥಗಳನ್ನು ಹಾಕಿದ ನಂತರ ಇದನ್ನು ನೀಟಾಗನ ಮಿಕ್ಸ್ ಮಾಡ್ಕೋಬೇಕು ರೀ. ಆಲೂಗಡ್ಡೆ ಜೊತೆ ಎಲ್ಲ ಮಿಕ್ಸ್ ಆಗಬೇಕದು ಮಸಾಲೆ ಪದಾರ್ಥ. ಸ್ವಲ್ಪ ಈ ರೀತಿ ಡ್ರೈಗಿನ ನಾವು ಮಸಾಲನ ಆಲೂ ಮಸಾಲ ರೆಡಿ ಮಾಡ್ಬೇಕು ನೋಡಿರಿ. ಭಾಳ ಸಾಫ್ಟಾಗಿದ್ರೆ ಸಾಫ್ಟಾಗಿ ಬಂದುಬಿಡ್ತಾವೆ ರೀ ಸಮೋಸ. ಈ ರೀತಿ ಡ್ರೈಗಿನ ನಾವು ಇದನ್ನ
ಒಗ್ಗರಣೆನ ರೆಡಿ ಮಾಡ್ಕೋಬೇಕಾಗೈತೆ ನೋಡಿರಿ. ಹಾಲು ಮಸಾಲವನ್ನು ಇವಾಗ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊತೇನೆ ನೋಡಿ. ಇಲ್ಲಿಗೆ ಕೊತ್ತಂಬರಿ ಸೊಪ್ಪನ್ನು ಹಾಕಿದ ನಂತರ ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು ರೀ. ಈ ರೀತಿ ಡ್ರೈಗೆ ಇದ್ರನ್ನ ಸಮೋಸ ಸ್ವಲ್ಪ ಕ್ರಿಸ್ಪಿಯಾಗಿನ ಬರ್ತಾವ್ರಿ. ಈ ರೀತಿನ ಡ್ರೈಯಾಗಿ ಮಾಡ್ಕೋಬೇಕಾಗೈತೆ ನಾವು ಆಲೂ ಸ್ಟಫಿಂಗನ್ನು. ಈಗ ರೆಡಿ ಆಯ್ತು ನೋಡಿರಿ ಆಲೂ ಸ್ಟಫಿಂಗು. ಈ ರೀತಿ ಬಂದೈತಿ. ಈಗ ಇದನ್ನ ಸೈಡಿಗೆ ಇಟ್ಕೊಂಡ್ಬಿಡೋಣ. ಈಗ ನೋಡಿರಿ ಹಿಟ್ಟನ್ನು ಕೂಡ ಎಲ್ಲ ನಾದಿದ್ದ ಇದ್ದು ಇವಾಗ ಈ ರೀತಿ ಸಣ್ಣ ಸಣ್ಣ ಉಳ್ಳಿ ಕಟ್ ಮಾಡ್ಕೊಂಡೆ ನೋಡ್ರಿ. ನಾನು ಅಲ್ಲಿಗೆ ನಮ್ಗೆ ಯಾವ ಸೈಜಿನಾಗ ಬೇಕಲ್ಲ ಆ ಸೈಜಿನಾಗ ನಾವು ಹಿಟ್ಟನ್ನು ಈ ರೀತಿ ಕಟ್ ಮಾಡಿಕೊಂಡು ಇಟ್ಕೊಂಡೆ ನೋಡಿರಿ. ಈಗ ಕೈಗೆ ಸ್ವಲ್ಪ ಎಣ್ಣೆಯನ್ನು ಹಚ್ಕೊತೇನೆ ರೀ. ಎಣ್ಣೆಯನ್ನು ಹಚ್ಕೊಂಡು ಈಗ ಹಿಟ್ಟಿಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಈ ರೀತಿ ಎಗ್ ಶೇಪ್ನಾಗ ಇದನ್ನ ನಾವು ಲಟ್ಸ್ಕೋಬೇಕಾಗತ್ತೆ ರೀ. ಈ ರೀತಿ ರೌಂಡಾಗ ಲಟ್ಸಕ್ಕೆ ಹೋಗ್ಬಾರ್ದು, ಈ ರೀತಿ ಉದ್ದಕ್ಕನ ಈ ರೀತಿ ಲಟ್ಸ್ಕೋಬೇಕಾಗೈತಿ. ಈಗ ನೋಡಿರಿ ಇದನ್ನ 2 ಭಾಗ ಮಾಡ್ಕೊಂಬಿಡೋಣ. ಮಾಡ್ಕೊಂಡ್ಮೇಲೆ ಒಂದು ಭಾಗ ಈಗ ಈ ರೀತಿ ತೊಗೊಂಬಿಡೋಣ. ಈ ರೀತಿ ನೋಡಿ ಕಟ್ ಮಾಡ್ಕೊಂಡ್ಮೇಲೆ ಭಾಳ ದಪ್ಪನ ಲಟ್ಸಕ್ಕೆ ಹೋಗ್ಬಾರ್ದು, ಭಾಳ ತೆಳಗೂ ಲಟ್ಸಕ್ಕೆ ಹೋಗ್ಬಾರ್ದು. ಇದನ್ನು ಒಂದು ಮೀಡಿಯಮ್ಮಾಗಿ ಇದನ್ನ ಲಟ್ಸ್ಕೋಬೇಕಾಗೈತಿ. ಈಗ ನೋಡಿರಿ ಎಜ್ಜಿಸಿಗೆ ಸ್ವಲ್ಪ ನೀರು ಹಚ್ಕೊಂಡು ನಾನೀಗ ಈ ರೀತಿ ನೀರು ಹಚ್ಕೊಂಡು 2 ಎಜ್ಜಸನ್ನು ಈ ರೀತಿ ಜಾಯಿಂಟ್ ಮಾಡ್ಕೊಂಡು ನೋಡಲಿ ಕೂಡಿಸ್ಕೊಂಡು ನಾನು 2 ಎಜ್ಜಸನ್ನು ಈ ರೀತಿ ಕೂಡಿಸ್ಕೊಂಡು ತುದಿಯನ್ನು ಈ ರೀತಿ ಪ್ರೆಸ್ ಮಾಡ್ಕೊಂಡ್ಬಿಡ್ಬೇಕು, ಒತ್ತಬೇಕು ರೀ. ಒತ್ಕೊಂಡು ನಾವೇನು ಪ್ರೆಸ್ ಮಾಡಿದ್ವಲ್ಲ ಈ ರೀತಿ ಎಜ್ಜಸನ್ನು ಅದನ್ನು ಕೂಡ ಈ ರೀತಿ ಟೈಟಾಗಿ ಒತ್ತಬೇಕಾಗೈತೆ ನೋಡಿರಿ. ಈ ರೀತಿ ಇಲ್ಲ ಅಂತಂದ್ರೆ ಸ್ಟೆಪ್ಪಿಂಗು ಹೊರಗೆ ಬರೋ ಚಾನ್ಸಸ್ ಇರ್ತೈತಿ. ಇವಾಗ ಸ್ಟೆಪ್ಪಿಂಗ್ ಹಾಕ್ಕೊಂಬಿಡೋಣ. ಆಲೂ ಸ್ಟೆಪ್ಪಿಂಗನ್ನು ಹಾಕ್ಕೊಂಬಿಡೋಣ್ರಿ ಇವಾಗ. ಈಗ ನೋಡಿರಿ ಆಲೂ ಸ್ಟಫಿಂಗ್ ಹಾಕೊಂಡು ಭಾಳ ತುಂಬನೂ ಹಾಕೋಕೆ ಹೋಗ್ಬಾರ್ದು ರೀ, ಸ್ವಲ್ಪ ಬಿಟ್ಟನ್ನು ಹಾಕ್ಕೋಬೇಕಾಗೈತಿ. ಈಗ ನೋಡಿರಿ ಎಜ್ಜಿಸಿಗೆ ಸ್ವಲ್ಪ ನೀರನ್ನು ಹಚ್ಕೊತೇನೆ ನಾನಿಲ್ಲೇ ಸ್ವಲ್ಪ ಎಲ್ಲ ಕಡೆ ನೀರನ್ನು ಹಚ್ಕೊತೇನೆ. ಹಚ್ಕೊಂಡು ಈಗ ಇದನ್ನ ಫೋಲ್ಡ್ ಮಾಡ್ಕೊಂಡ್ಬಿಡ್ತೇನೆ ರೀ. ಅದಕ್ಕಿಂತ ಮುಂಚೆಗೆ ಈ ಸೆಂಟ್ರಿಗೆ ಏನಿರ್ತೈತಲ್ಲ ಈ ಸೆಂಟ್ರಿಗೆ ಒಂದು ಈ ರೀತಿ ಫ್ರಿಲ್ ಮಾಡ್ಕೋಬೇಕು ನೋಡಿರಿ. ಈ ರೀತಿ ಮಡ್ಚ್ಕೋಬೇಕಾಗೈತಿ. ಈ ಸೆಂಟರಿಂದ ಆ ಸೆಂಟರ್ಗೆ ಏನು ಇರ್ತೈತಲ್ಲ ಕರೆಕ್ಟ್ ಅದ ಸೆಂಟರ್ಗೆ ಈ ರೀತಿ ಫೋಲ್ಡ್ ಮಾಡ್ಬೇಕಾಗೈತೆ ಫಸ್ಟಿಗೆ. ಆಮೇಲೆ ಈ ರೀತಿ ಕ್ಲೋಸ್ ಮಾಡ್ಕೊಂಬಿಡ್ಬೇಕು. ಎಲ್ಲವನ್ನು ಈ ರೀತಿ ಟೈಟಾಗಿ ಕ್ಲೋಸ್ ಮಾಡ್ಕೊಂಬಿಡ್ಬೇಕು. ಈಗ ರೆಡಿ ಆಯ್ತು ನೋಡಿರಿ. ಹೊರಗಡೆ ಯಾವ ರೀತಿ ಇರ್ತೈತಲ್ಲ ಸಮೋಸನ ಅದೇ ರೀತಿನ ಸೇಪ್ ಬಂದೈತೆ ನೋಡಿರಿ. ಈಗ ಎಜ್ಜಿಸನ್ನು ನೀಟಾಗಿ ಟೈಟಾಗಿ ಇದನ್ನು ಈ ರೀತಿ ಪ್ರೆಸ್ ಮಾಡ್ಕೋಬೇಕು ನೋಡಿರಿ. ಈ ನೋಡಿರಿ ಕೆಳಗಡೆ ಇಟ್ರೂ ಕೂಡ ಒಟ್ಟು ಅದು ಬೀಳೋದನ್ನೇ ಇಲ್ಲ, ಈ ರೀತಿ ಐತೆ ಅದು. ಈಗ ಪರ್ಫೆಕ್ಟಾಗಿ ಬಂತು ನೋಡಿರಿ ಈಗ ಸ್ಟಫಿಂಗು. ಈಗ ನೋಡಿರಿ ತಾಟ್ನಾಗ ಇಟ್ಟರು ಕೂಡ ಅದು ಬೀಳುವಲ್ದದು. ಇದೇ ರೀತಿನ ಮಾಡಬೇಕು. ಈಗ ಇನ್ನೊಂದು ಕೂಡ ಮಾಡೋದನ್ನು ತೋರಿಸ್ತಾನೆ ನೋಡಿರಿ. ಈ ರೀತಿನ ಉದ್ದಕ್ಕನ ಲಟ್ಟಿಸ್ಕೋಬೇಕಾಗೈತೆ ರೀ. ಇದನ್ನ ರೌಂಡಕ್ಕೆ ಲಟ್ಸ್ಕೊಕ್ಕೆ ಹೋಗ್ಬಾರ್ದು, ಈ ರೀತಿ ಉದ್ದಕ್ಕನ ಲಟ್ಟಿಸ್ಕೋಬೇಕಾಗೈತಿ. ಇದನ್ನ ಆದಷ್ಟು ತೆಳಗೂ ಲಟ್ಸಕ್ಕೆ ಹೋಗ್ಬಾರ್ದು, ಆದಷ್ಟು ದಪ್ಪಗೂ ಲಟ್ಸಕ್ಕೆ ಹೋಗ್ಬಾರ್ದು. ಸ್ವಲ್ಪ ಎಣ್ಣೆ ಹಚ್ಕೊಂಡು ಲಟ್ಸಿಬಿಟ್ರೆ ಇನ್ನೂ ಸರಿಯಾಗಿ ಬರ್ತಾವೆ ನೋಡಿರಿ. ಈಗ ನಡಕ್ಕೆ ಕಟ್ ಮಾಡ್ಕೊಂಬಿಡೋಣ್ರಿ. ಇವಾಗ ಕಟ್ ಮಾಡಿಕೊಂಡು ಒಂದು ಪೀಸನ್ನು ತೊಗೊಳೋಣ. ಈ ರೀತಿ ತೊಗೊಂಡು ಈ ರೀತಿ ಎಜ್ಜಸ್ಸಿಗೆ ನಾವು ನೀರನ್ನು ಹಚ್ಕೋಬೇಕಾಗೈತೆ ನೋಡಿರಿ. ನಾನು ತೋರ್ಸಕ್ಕೆ ಕುಂತೇನಲ್ಲ ಒಮ್ಮೆ ನೋಡ್ಕೊಂಬಿಡ್ರಿ ನೀವು ಯಾವ ರೀತಿ ನಾವು ಫೋಲ್ಡ್ ಮಾಡ್ತೇನಂತ. ಈಗ ಆ ಎಜ್ಜಸ್ಸು ಈ ಎಜ್ಜಸ್ಸು ನೀಟಾಗನೇ ಈ ರೀತಿ ನಾವು ಕೂಡಿಸ್ಕೊಂಬಿಡ್ಬೇಕು ನೋಡಿರಿ. ಈ ರೀತಿ ನೋಡಿ ತೋರ್ಸಕ್ಕೆ ಕುಂತೇನಲ್ಲ ಈ ರೀತಿ ಟೈಟಾಗಿನ. ಈಗ ಆಮೇಲೆ ಎಜ್ಜಸ್ ಏನಿರುತ್ತಲ್ಲ ಅದನ್ನು ಕೂಡ ಈ ರೀತಿ ಟೈಟಾಗನ ಅಲ್ಲೇ ಒತ್ತಿ ಬಿಡಬೇಕು. ಆಮೇಲೆ ಮೇಲುಗಡೆ ಈ ರೀತಿ ಸಾಫ್ಟಾಗಿ ಈ ರೀತಿ ಒತ್ತಿಬಿಡಬೇಕು, ಭಾಳ ಟೈಟಾಗಿ ಒತ್ತಕ್ಕೆ ಹೋಗ್ಬಾರ್ದು. ಈ ರೀತಿ ಫೋಲ್ಡಿಂಗ್ ಏನು ಮಾಡಿರ್ತೇವಲ್ಲ ಅಲ್ಲಿ ನೀಟಾಗಿ ಈ ರೀತಿ ಒತ್ತಿ ಬಿಡಬೇಕು ನೋಡಿರಿ ಟೈಟಾಗಿ. ಇಲ್ಲಾಂದ್ರೆ ಮಸಾಲ ಹೊರಗೆ ಬರೋ ಚಾನ್ಸಸ್ ಇರ್ತೈತೆ ರೀ. ಈಗ ನೋಡಿರಿ ಎಲ್ಲ ಟೈಟಾಗಿ ಈ ರೀತಿ ಕೋನ್ ಆಕಾರದಾಗ ಮಾಡ್ಕೊಂಡಂಗಾಯ್ತು. ಈಗ ಸ್ಟಫಿಂಗ್ ಹಾಕ್ಕೊಂಬಿಡೋಣ. ಆಲೂ ಮಸಾಲವನ್ನು ಹಾಕ್ಕೊಂಬಿಡೋಣ. ಆದಷ್ಟು ತುಂಬಗೆ ಹಾಕೋಕೆ ಹೋಗ್ಬಾರ್ದು, ಈ ರೀತಿ ಸ್ವಲ್ಪನ ಹಾಕ್ಕೋಬೇಕಾಗೈತಿ. ಇವಾಗ ಏನು ಮಾಡೋದ್ರಿ ನಾವು ಎಲ್ಲ ಎಜ್ಜಸಿಗೆ ನೀರನ್ನು ಹಚ್ಕೊಂಬಿಡೋಣ. ಈ ರೀತಿ ನೀರನ್ನು ಹಚ್ಚಿ ಈ ಸೆಂಟ್ರಿಗೆ ಏನಿರ್ತೈತಲ್ಲ ಸೆಂಟರಿಗೆ ಈ ರೀತಿ ನೀರಿಗೆ ಮಾಡ್ಕೋಬೇಕಾಗೈತೆ ರೀ. ಫೋಲ್ಡ್ ಮಾಡ್ಕೋಬೇಕಾಯ್ತು ಸೆಂಟರಿಗೆ. ಏನು ಈ ಸೈಡ್ ಸೆಂಟರಿಗೆ ಒಂದು ಫೋಲ್ಡ್ ಇರ್ತೈತಲ್ಲ ಅದೇ ಸೆಂಟರಿಗೆ ನಾವು ಅಲ್ಲೊಂದು ಫೋಲ್ಡ್ ಮಾಡಬೇಕು. ಆ ಸೈಡ ಮಾಡಿಕೊಂಡು ಈಗ ಎಲ್ಲವನ್ನು ಈ ರೀತಿ ಟೈಟಾಗಿನ ಇದನ್ನು ಕ್ಲೋಸ್ ಮಾಡ್ಕೊಂಬಿಡ್ಬೇಕು ರೀ. ನಾವು ಮುಚ್ಕೊಂಬಿಡ್ಬೇಕು ಈ ರೀತಿ ನಾವು ಟೈಟಾಗಿ ಕ್ಲೋಸ್ ಮಾಡ್ಕೊಂಬಿಡ್ಬೇಕು. ಈಗ ಆಯ್ತು ನೋಡಿರಿ. ಇನ್ನೊಂದು ಕೂಡ ಮಾಡಿ ತೋರಿಸಿದ್ನಿ. ಕೈಯಾಗಿ ಇಟ್ಟರು ಸುದ ಎಷ್ಟು ನೀಟಾಗಿ ಕುಂದಿರ್ತದೆ. ಹೊರಗಡೆ ಯಾವ ರೀತಿ ಸೇಪ್ನಾಗ ಇರುತ್ತಲ್ಲ ಅದೇ ರೀತಿ ಸೇಪ್ನಾಗ ಇವಾಗ ಬಂದಾವ ನೋಡಿರಿ. ಇವಾಗ ಇಷ್ಟೂ ಮಾಡ್ಕೊಂಬಿಡೋಣ್ರಿ. ಇವಾಗ ಏನು ನೋಡಿರಿ ಎಲ್ಲ ಸಮೋಸ ನಾನು ರೆಡಿ ಮಾಡ್ಕೊಂಡಿದ್ದು ಆಯ್ತು ನೋಡಿರಿ. ಇವಾಗ ಈಗ ಇವನ್ನ ಕರ್ಕೊಂಬಿಡೋಣ್ರಿ. ಇವಾಗ ಈ ಗ್ಯಾಸಿನ ಮೇಲೆ ಒಂದು ದಪ್ಪ ತಳದ ಒಂದು ಬಾಳಿಗೆ ಇಟ್ಕೊಂಡೀನಿ. ಭಾಳ ಕಾಯಕ್ಕೆ ಹೋಗ್ಬಾರ್ದು ರೀ. ಎಣ್ಣೆ ಸ್ವಲ್ಪನೇ ಬಿಸಿ ಆಗಿಬಿಟ್ರೆ ಸಾಕಿದು.
ಸ್ವಲ್ಪ ಭಾಳ ಕಾದ್ಬಿಟ್ರೆ ಏನಾಕೈತಿ ಮೇಲೆ ಗುಡಿ ಬಂದುಬಿಡ್ತಾವೆ ಇವು. ಮೇಲೆ ಗುಡಿ ಬರಬಾರ್ದಂದ್ರೆ ಸ್ವಲ್ಪನ ಕಾದಿರ್ಬೇಕು ರೀ ಅದು. ಈಗ ನೋಡ್ರಿ ನಾ ಹಾಕಾಕೊಂತೇನೆ ಭಾಳ ಹಿಂಗೆ ಗುಡಿ ಏನು ಬರವಲ್ಲು. ಇಷ್ಟು ಕಾದ್ಬಿಟ್ರೆ ಸಾಕು. ಅವಾಗನ ಇವನ್ನ ಸಮೋಸನ ಹಾಕಬೇಕಾಕೈತೆ ರೀ ನಾವು. ಭಾಳ ಕಾದದ ಎಣ್ಣೆ ಹಾಕಿಬಿಟ್ರೆ ಅಷ್ಟು ಸರಿಯಾಗಿ ಬರೋದಿಲ್ಲ ರೀ ಅವು, ನೋಡೋಕ್ಕೂ ಅಷ್ಟು ಸರಿಯಾಗಿ ಕಾಣೋದಿಲ್ಲ. ಈಗ ಸ್ವಲ್ಪ ಎಣ್ಣೆ ಕಾದಾಗನ ನಾವು ಇವನ್ನ ಹಾಕ್ಕೊಂಬಿಡ್ಬೇಕು. ಹಾಕಿ ಈ ರೀತಿ ಸ್ವಲ್ಪ ಎಲ್ಲ ಕಡೆಯೂ ಇದನ್ನು ಸಣ್ಣ ಉರಿಯಾಗನ ಇದನ್ನು ಈ ರೀತಿ ನಾವು ಕರ್ಕೋಬೇಕಾಕೈತೆ ರೀ. ಈ ರೀತಿ ನೋಡಿರಿ ಜಾಳಿಗೆಯಿಂದನ ಎಲ್ಲ ಕಡೆಯೂ ಹೊಡೆಸ್ಕೋಬೇಕಾಕೈತಿ. ಸ್ವಲ್ಪ ಕಲರ್ ಬರೋ ಮಟನೂ ನೋಡ್ಕೋವಂಥ ಸಣ್ಣ ಉರಿಯಾಗನ ಇದನ್ನು ನಾವು ರೆಡಿ ಮಾಡ್ಕೋಬೇಕಾಕೈತಿ. ಜೋರನ್ನು ಉರಿಯಾಗಿಟ್ರೆ ಅಷ್ಟು ಕಲರನ್ನು ಬರೋದಿಲ್ಲ, ಮೇಲೆ ಗುಡಿ ಬಂದುಬಿಡ್ತಾವೆ, ನೋಡೋಕ್ಕೂ ಅಷ್ಟು ಸರಿಯಾಗೋದಿಲ್ಲ. ಹೊರಗಡೆ ಯಾವ ರೀತಿ ಇರ್ತಾವಲ್ಲ ಅದೇ ರೀತಿ ನಾವು ತಿನ್ಬೇಕನ್ಸಿದ್ರೆ ಈ ರೀತಿ ಮಾಡ್ಬೇಕು ನೋಡ್ರಿ. ರೆಡಿಯಾಗಿ ಬಂದು ನೋಡ್ರಿ ಸಮೋಸ ಈ ರೀತಿ ಬಂದವು. ಈ ರೀತಿ ಆಲೂ ಸಮೋಸ ನಿಮ್ಗೆ ಲೈಕ್ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೆಯೇ ನನ್ನ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ. ನಮಸ್ಕಾರ. ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಬರುತ್ತೇನೆ. ಧನ್ಯವಾದ.